ಪಾಯಿಂಟ್ ಆಫ್ ವ್ಯೂನ ಎರಡನೇ ವಿಚಾರದ ಕಡೆಗೆ ಹೋಗೋದಾದ್ರೆ ಮತ್ತು ಈ ವಾರ 2 ವಾರ ಹುಬ್ಬಳ್ಳಿ ಚರ್ಚೆಯ ಮುನ್ನೆಲೆಗೆ ಬಂದು ನಿಂತಿದೆ. ಅಂದ್ರೆ ಪ್ರಮುಖವಾದಂತಹ ಸುದ್ದಿ ಕೇಂದ್ರ ಆಗಿದೆ. ಇದಕ್ಕೆ ಕಾರಣ ಆಗಿರೋದು ಕಳೆದ ವಾರ ಆಗಿರೋದು ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ನಡುವಿನ ಒಂದು ಸಂಘರ್ಷ. ಈ ವಾರ ಈ ಅಂದ್ರೆ ಬಳ್ಳಾರಿ ಸುದ್ದಿಯ ಚರ್ಚೆಗೆ ಬಂದಿರೋ ಕಾರಣ ಏನು ಅಂತಂದ್ರೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಬಂಧಿಸುವ ಅರೆನಗ್ನಳಾಗಿದ್ದು ಮತ್ತು ಈ ವಿಚಾರ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದ್ದು ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಕೆನೆ ಅದನ್ನ ಮಾಡಿದ್ಲು ಅಂತ. ಆದ್ರೆ ಬಿಜೆಪಿ ನಾಯಕರುಗಳು ಏನಿದ್ದಾರೆ ಅಂತಂದ್ರೆ ಇಲ್ಲ, ಪೊಲೀಸ್ನವರು ಬೇಕಂತಲೇ ಬಲ ಪ್ರಯೋಗವನ್ನ ಮಾಡಿ ಆಕೆಗೆ ಅವಮಾನ ಮಾಡೋ ಕೆಲಸವನ್ನ ಅವ್ರು ಮಾಡಿದ್ದಾರೆ, ಪೊಲೀಸರ ವಿರುದ್ಧ ಕ್ರಮ ಆಗ್ಬೇಕು ಅಂತ. ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಈ ಘಟನೆಗೆ ಸಂಬಂಧಪಟ್ಟಂತೆ ಘಟನೆ ನಡೆದ ದಿನವೇ ಬಿಜೆಪಿ ಕಾರ್ಯಕರ್ತರು ಅಲ್ಲಿನ ಸ್ಟೇಷನ್ ಹೊರಗಡೆ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ರಾಜ್ಯ ಮಟ್ಟದ ನಾಯಕರು ಬಳ್ಳಾರಿಗೆ ಹೋಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ, ಪಾದಯಾತ್ರೆಯನ್ನು ಮಾಡಿದ್ದಾರೆ. ವಿಧಾನಸಭೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರುಗಳು, ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ನಡುವೆನೆ ಈಗ ಆರೋಪಿ ಸ್ಥಾನದಲ್ಲಿರುವ ಸುಜಾತಾ ಹಂಡಿಯ ಕ್ರೌರ್ಯದ ವಿಡಿಯೋಗಳು ಬಿಡುಗಡೆ ಆಗ್ತಿದೆ. ಹನಿ ಟ್ರಾಪ್ ಪ್ರಕರಣ, ಕಿಡ್ನಾಪ್ ಪ್ರಕರಣ, ಈ ತರದೆಲ್ಲ ಪ್ರಕರಣಗಳಲ್ಲಿ ಆಕೆ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾಳೆ. ಈ ಪ್ರಕರಣಗಳು ಮಾತ್ರ ಅಲ್ಲ, ಇದಕ್ಕಿಂತ ಹೆಚ್ಚಿನ 5 ಪ್ರಕರಣಗಳು ಈ ಹಿಂದಿನ ಆಕೆ ವಿರುದ್ಧ ದಾಖಲಾಗಿತ್ತು. ಆ ಪ್ರಕರಣಗಳಲ್ಲಿ ಕಿಡ್ನಾಪ್ ಪ್ರಕರಣ ಸೇರಿದೆ, ಹನಿ ಟ್ರಾಪ್ ಪ್ರಕರಣ ಸಿಗಿದೆ. ಆ ತರದ ಹನಿ ಟ್ರಾಪ್ ಪ್ರಕರಣ ಒಂದರಲ್ಲಿ ಒಬ್ಬ ವ್ಯಕ್ತಿಗೆ ಆಕೆ ಅತ್ಯಂತ ಕ್ರೌರ್ಯವಾಗಿ ಥಳಿಸ್ತಿರುವ ಮತ್ತು ಆತ ಬಿಡುವಂತ ಅಂಗಲಾಚ್ತಿರುವ ದೈನಿಸಿ ಸ್ಥಿತಿಯಲ್ಲಿರುವಂತ ವ್ಯಕ್ತಿಯ ವಿಡಿಯೋ ಬಿಡುಗಡೆ ಆಗಿದೆ. ಹಾಗಾಗಿ ಎಂಥ ವ್ಯಕ್ತಿಯ ಪರವಾಗಿ ನೀವು ಹೋರಾಟಕ್ಕೆ ಇಳಿದಿದ್ದೀರಿ ಅಂತ ಕಾಂಗ್ರೆಸ್ ನಾಯಕರುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಸ್ವತಃ ಆಕೆನೇ ಮಾಡ್ಕೊಂಡಿದ್ದು ಅದನ್ನ ಅಂತ ಪೊಲೀಸರು ಮತ್ತು ಸರ್ಕಾರ ಹೇಳ್ತಾ ಇದೆ. ತನಿಖೆ ನಡೀತಾ ಇದೆ, ತನಿಖೆಯ ಅಂತಿಮ ವರದಿ ಬರ್ಬೇಕಿದೆ. ಒಂದ್ ವೇಳೆ ಏನಾದ್ರೂ ಪೊಲೀಸರ ಕಡೆಯಿಂದ ತಪ್ಪಾಗಿದ್ದೆ ಆದ್ರೆ ಆಕೆ ಆರೋಪಿನೇ ಆಗಿರ್ಲಿ, ಆಕೆ ಬೇರೆ ಯಾವುದೇ ಹಿನ್ನೆಲೆ ಇರ್ಲಿ, ಆಕೆ ಒಬ್ಳು ಮಹಿಳೆ, ಆಕೆಯ ಘನತೆಯನ್ನ ಕಾಪಾಡಬೇಕು. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತನಿಖೆ ಮುಗಿಯೋ ತನಕ ಕಾಯ್ಬೇಕಾಗತ್ತೆ. ಈ ನಡುವೆ ರಾಜಕೀಯ ಮಾತ್ರ ಬಹಳ ದೊಡ್ಡದಾಗಿನೇ ನಡೀತಿದೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನು ಹಂಚಿಕೊಳ್ಳೋದಕ್ಕೆ ಈ ಭಾಗದ ಪತ್ರಕರ್ತರಾಗಿರುವ ಮೆಹಬೂಬ್ ಮುನವಳ್ಳಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೆಹಬೂಬ್ ಅವರೇ ನಮಸ್ತೆ, ಕೇಳಿಸ್ತಾ ಇದೆಯಾ? ನೀವು ಮಾತಾಡ್ತೀರಾ? ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಅಷ್ಟಾದ್ರೂ ಕೇಳಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಏನು ಘಟನೆ ನಡೆದಿತ್ತು, ಆ ಘಟನೆ ನಡೆದ ನಂತರ ಏನಾಗಿದೆ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವಿಷಯಗಳು ಏನೆಲ್ಲ ನಡೀತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಘಟನೆ ನಡೆಯುತ್ತೆ. ಈ ಘಟನೆ ನಡೆದ ನಂತರ 4 ದಿನದ ನಂತರ ಏನ ವಿಡಿಯೋ ಒಂದು ಹೊರಗೆ ಬಿಡುತ್ತೆ. ಅಂದ್ರೆ ಒಂದು 6 ಸೆಕೆಂಡ್ ಒಂದು 7 ಸೆಕೆಂಡ್ ಒಂದು ವಿಡಿಯೋ ಹೊರಗೆ ಬರುತ್ತೆ. ಈ ವಿಡಿಯೋ ಏನು ಹೊರಗಡೆ ಬರುತ್ತೆ, ಅಂದ್ರೆ ಆ ವಿಡಿಯೋದ ಹಿಂದೆನೆ ಷಡ್ಯಂತ್ರ ಇದೆ ಅನ್ನೋದನ್ನ ಪೊಲೀಸ್ ಏನೋ ಕಮಿಷನರ್ ಇದಾರೆ ಅವ್ರು ಫಸ್ಟ್ ಡೇನ ಹೇಳ್ತಾರೆ. ಅದನ್ನ ಯಾಕಂತಂದ್ರೆ ಆ 6 ಮತ್ತು 7 ಸೆಕೆಂಡ್ ಏನು ವಿಡಿಯೋ ಇರುತ್ತೆ ಅದು ಆ ಪೊಲೀಸರು ಒಳಗಡೆ ಇದ್ದಾಗಿನ ಭಾಗದ್ದು ಬರುತ್ತೆ ಹೊರತಾಗಿ ಹೊರಗಡೆ ಭಾಗದ್ದು ಬರಲ್ಲ ಅಲ್ಲಿ. ಇದಾದ ನಂತರ ಏನಾಗತ್ತೆ, ಚರ್ಚೆಗೆ ಏನೋ ಒಂದು ಗ್ರಾಸ್ ಆಗಿರೋಂತ ಪ್ರಕರಣ ಏನಂತಂದ್ರೆ, ಒಬ್ರು ಸುಜಾತಾ ಕುಲಕರ್ಣಿ ಅಂತ ಏನೋ ಒಂದು BLO ಇರ್ತಾರೆ. ಆ BLO ಅವರು ಏನು ಒಂದು ಗಾಂಧಿವಾಡ ಅಂತಿದೆ, ಆ ಗಾಂಧಿವಾಡ ಪ್ರದೇಶಕ್ಕೆ ಬಿಜೆಪಿ ಅಂದ್ರೆ ಹೊಸಮನಿ ಅಂತ ಏನಿರ್ತಾರೆ ಅವರನ್ನ ಕರೆದುಕೊಂಡು ಬೇರೆ ಬೇರೆ ಅಲ್ಲಿ ಮನೆಗಳಿಗೆ ಅವ್ರು ಐಡೆಂಟಿಫಿಕೇಶನ್ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲಿ ಸ್ಥಳೀಯರು ವಿರೋಧ ಮಾಡ್ತಾರೆ. ಆ ಸ್ಥಳೀಯರು ವಿರೋಧ ಮಾಡಿದ ಸಂದರ್ಭದಲ್ಲಿ ಆವಾಗ ಈ ಸುಜಾತಾ ಹಂಡಿ ಅನ್ನೋರ ಆಗಮನ ಆಗತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಬಮ್ಮೋಜಿ ಮತ್ತು ಈ ಹಂಡಿ ಅನ್ನೋರ ನಡುವೆ ಒಂದು ಜಗಳ ನಡೆಯುತ್ತೆ. ಆ ಜಗಳ ನಡೆದಿದ್ದ ಸಂದರ್ಭದಲ್ಲಿ ಏನ್ ಸುಜಾತಾ ಇದ್ದಾರೆ, ಈ ಬೊಮ್ಮಾಜಿ ಅನ್ನೋರ ಒಂದು 3-4 ಜನರ ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಕೊಲೆ ಮಾಡ್ತೀನಿ ಅಂತ ಏನೋ ಒಂದು ಬೆದರಿಕೆ ಹಾಕ್ತಾರೆ. ಹೀಗಾಗಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ದಾಖಲಾದ ನಂತರ ಇನ್ನೊಂದು ಅಲ್ಲಿ ಗಮನಿಸಬೇಕಾಗಿ ಏನಂತಂದ್ರೆ, ಸುಧಾ ಮಣ್ಣೆ ಕುಟ್ಲ ಅಂತ ಏನೊಂದು ಕಾರ್ಪೊರೇಟರ್ ಇದ್ದಾರೆ, ಅವರು ಸ್ಥಳಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆ ಸುಜಾತ ಅನ್ನೋರು ಅವ್ರ ಮೇಲೆ ಅಂದ್ರೆ ಹಲ್ಲೆ ಮಾಡೋ ಪ್ರಯತ್ನ, ಅಂದ್ರೆ ಮಹಿಳೆಯರ ಮಾನಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ. ಹೀಗಾಗಿ 2 ಪ್ರಕರಣಗಳು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮೊದಲು ದಾಖಲಾಗ್ತವೆ. ದಾಖಲಾದ ನಂತರ ಈಗ ಅವ್ರ ಮೇಲೆ ಅಂದ್ರೆ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಬೆದರಿಕೆ ಅಂತ ಪ್ರಕರಣಗಳನ್ನ ಹಾಕಿದ್ರಿಂದ ಮತ್ತೆ ಕೊಲೆಗೆ ಯತ್ನ ಮಾಡಿದ್ರು ಅನ್ನುವಂತ ಪ್ರಕರಣವನ್ನ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ BNS ಪ್ರಕಾರ ಒಂದು ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿದ ನಂತರ ಏನು ಕೇಶವಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅದಾದ ನಂತರ ಅವರನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋಂತ ಏನೊಂದು ಒತ್ತಡ ಬರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ವಿಷಯಗಳನ್ನ ಹೇಳ್ತಾರೆ, ಅಂದ್ರೆ ಅರೆಸ್ಟ್ ಮಾಡಬೇಕು. ಹೀಗಾಗಿ ಅಂದ್ರೆ ಹೆಬಿಚುವಲ್ ಸುಜಾತ ಏನು ಉಂಡಿದ್ದಾರೆ, ಅಂದ್ರೆ ಈ ಹಿಂದೆನೂ ಅವರು ಪ್ರಕರಣಗಳು ಇರೋದ್ರಿಂದ ಪೊಲೀಸರಿಗೆ ಮೇಲೆ ಅವ್ರು ಹಲ್ಲೆ ಮಾಡೋದು, ಆಮೇಲೆ ಈ ತರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಬೋದು ಅನ್ನೋ ಭಯದಿಂದ ಪೊಲೀಸರು ಮುಂಜಾಗ್ರತೆ ಕ್ರಮವಾಗಿ ಏನ್ ಮಾಡ್ತಾರೆ ಅಂದ್ರೆ, ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿಗಳ ಕೊರತೆ ಇರುತ್ತೆ. ಹಾಗಾಗಿ ಮಹಿಳಾ ಪೊಲೀಸ್ ಠಾಣೆಯಿಂದ ಅವರು PSI, ASI, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಗಳನ್ನ ವೆಹಿಕಲ್ ನಲ್ಲಿ ಕರೆದುಕೊಂಡು ಹೋಗಿ ಅವ್ರ ಮನೆಗೆ ಏನು ಬಂಧನ ಮಾಡ್ಬೇಕಾದಾಗ ಏನೊಂದು ಹೈ ಡ್ರಾಮಾ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸುಜಾತಾ ಅವಳ ಸಿಸ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಸಾರಿಯಿಂದ ಅವರನ್ನ
ಆತ್ಮಹತ್ಯೆ ಅಂದ್ರೆ ಅವರ ಕುತ್ತಿಗೆಯನ್ನ ಜಗ್ಗಾಕ್ ಹೋಗ್ತಾರೆ. ಇದನ್ನೆಲ್ಲವನ್ನು ತಪ್ಪಿಸ್ಕೊಂಡು ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಅವರನ್ನ ಮೇಲೆ ಅಂದ್ರೆ ವೆಹಿಕಲ್ ನಲ್ಲಿ ಹತ್ತುಗೊಳಿಸಿಕೊಂಡು ಹೋಗುವಾಗ ಅಂದ್ರೆ ಇದರಲ್ಲಿ ಮಂಜುಳಾ ಮೇಡಮ್ ಇನ್ನೊಂದಿಷ್ಟು ರೆಗ್ಯುಲರ್ ಆಗಿ ಎಲ್ಲರೂ ಗಮನಿಸಬೇಕಾಗತ್ತೆ ಏನಂತಂದ್ರೆ ಈ ಹೆಬಿಚುವಲ್ ಏನ್ ಕ್ರೈಮ್ ಮತ್ತೊಂದು ಮಗದೊಂದು ಏನ್ ಮಾಡ್ತಿರ್ತಾರೆ, ಇವರು ಪೊಲೀಸರನ್ನ ಭಯ ಬೀಳಿಸೋದಕ್ಕೆ ಏನೆಲ್ಲ ಡ್ರಾಮಾಗಳನ್ನ ಮಾಡಬೇಕು ಅದನ್ನ ಮಾಡೋದು ಮೊದ್ಲಿರ್ತ ಒಂದಿಷ್ಟು ರೂಢಿ ಇದಾವೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಹಾವೇರಿ ಆಗ್ಲಿ ಗದಗ ಆಗ್ಲಿ ಇಲ್ಲಿ ಒಂದಿಷ್ಟು ಸ್ಲಮ್ಗಳಲ್ಲಿ ಏನಂತಂದ್ರೆ ಇವತ್ತೂ ಪೊಲೀಸರು ಧೈರ್ಯದಿಂದ ಒಳಗೆ ನುಗ್ಗಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಿರುವಂತ ಏನು ಮಹಿಳೆಯರಿದ್ದಾರೆ ಒಂದಿಷ್ಟು ಕೆಟ್ಟದಾಗಿ ಅಶ್ಲೀಲವಾಗಿ ನಡ್ಕೋತಾರೆ. ಹೀಗಾಗಿ ಇವತ್ತೂ ಕೂಡ ಬಹುತೇಕ ಒಂದಿಷ್ಟು ಅಫೆನ್ಸ್ ನಡೆಯುವಂತ ಸ್ಥಳಗಳಿಗೆ ಪೊಲೀಸರು ಇವತ್ತೂ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಅದನ್ನ ಎಷ್ಟು ಜನ ನಂಬ್ತಾರ ಬಿಡ್ತಾರೋ ನನಗನ್ಕರ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಒಂದಿಷ್ಟು ವಿಷಯಗಳನ್ನ ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಏನು ಅರೆಸ್ಟ್ ಮಾಡಕ್ ಹೋಗ್ತಾರೆ. ಅರೆಸ್ಟ್ ಮಾಡಕ್ ಹೋದಾಗ ಏನು ಹೈ ಡ್ರಾಮಾ ನಡೆಯುತ್ತೆ. ಹೈ ಡ್ರಾಮಾ ಆದ್ಮೇಲೆ ಅವರನ್ನ ಒಳಗಡೆ ಏನು ಗಾಡಿ ಒಳಗೆ ಹತ್ತಿಸ್ತಾರೆ. ಆ ಗಾಡಿ ಒಳಗಡೆ ಹೋದ ನಂತರ ಏನು 6 ಜನ ಅರೆಸ್ಟ್ ಮಾಡುವಂತ ಪ್ರಯತ್ನ ನಡೆದಿರ್ತೈತೆ. ಆ ಸಂದರ್ಭದಲ್ಲಿ ಸುಜಾತ ಅವರ ಒಬ್ಬ ರಿಲೇಷನ್ ಅದನ್ನ 6 ಮತ್ತು 7 ಸೆಕೆಂಡ್ ಇದನ್ನ ವಿಡಿಯೋ ಮಾಡಿ ಭಾರತೀಯ ಜನತಾ ಪಕ್ಷದ ಓರ್ವ ಪ್ರಮುಖರಿಗೆ ಅದನ್ನ ಕಳಿಸ್ತಾರೆ ಅನ್ನೋ ಒಂದು ಆರೋಪ ಇದೆ. ಅವರು ಯಾರು ಅನ್ನೋದನ್ನ ಈಗ ತನಿಖೆಯಿಂದ ಗೊತ್ತಾಗ್ಬೇಕಾದ ಅಷ್ಟೇ. ಅದಾದ ನಂತರ 6 ಮತ್ತು 7 ನಿಮಿಷದ 7 ಸೆಕೆಂಡ್ ದಿನ ಏನೋ ಒಂದು ವಿಡಿಯೋ ವೈರಲ್ ಆಗುತ್ತೆ. ತದನಂತರ ಅದು ಪೊಲೀಸರ ಮೇಲೆ ಹೋಗುತ್ತೆ. ಆ ಪೊಲೀಸರನ್ನ ಅಂದ್ರೆ ಅರೆಸ್ಟ್ ಮಾಡಬೇಕು, ಅದು ಮಹಿಳೆಯನ್ನ ಹಿಂಗೆ ತುಚ್ಛವಾಗಿ ನಡೆಸ್ಕೊಂಡಿದ್ದಾರೆ, ಒಂದು ಅವಳು ಅರೆಬೆತ್ತಲೆಯಾಗಿದ್ರು ಅವರು ಏನೂ ಮಾಡ್ಲಿಲ್ಲ ಅನ್ನುವಂತ ಒಂದು ಆರೋಪ ಬರುತ್ತೆ. ಅದು ಒಂದು ಸ್ಟೇಟ್ ಲೆವೆಲ್ ಇಶ್ಯೂ ಆಗುತ್ತೆ. ಆ ಸಂದರ್ಭದಲ್ಲಿ ನಿಜ ಸ್ವರೂಪದ ಒಂದು ವಿಡಿಯೋವನ್ನ ಇಲಾಖೆಯಿಂದ ಅಥವಾ ಬೇರೆ ಯಾರೋ ಮಾಡಿರುವಂತ ಒಂದು ವೈರಲ್ ಆಗತ್ತೆ. ಆ ಸಂದರ್ಭದಲ್ಲಿ ಏನಿದ್ದಂತ ಇನ್ನೊಂದು 22 ಸೆಕೆಂಡ್ ಏನು ವಿಡಿಯೋ ಇದೆ, ಆ ವಿಡಿಯೋ ಏನಂತಂದ್ರೆ ಪೊಲೀಸರು ಅವಳನ್ನ ಕರೆದುಕೊಂಡು ಒಂದೇ ಸ್ಟೆಪ್ ಹತ್ತುವಾಗನೆ ಅವಳು ತನ್ನ ಬಟ್ಟೆಯನ್ನ ತಾನೇ ತೆಗೆಯೋದು ಒಂದು ವಿಡಿಯೋ ವೈರಲ್ ಆಗತ್ತೆ. ಆವಾಗ ನಿಜ ಸ್ವರೂಪದ ಅಂದ್ರೆ ಏನು ಉದ್ದೇಶ ಇತ್ತು ಅದು ಒಂದು ಬೇರೆ ಎಂಗಲ್ ನಲ್ಲಿ ನೋಡುವಂತ ಪ್ರಯತ್ನ ನಡೀತೈತೆ. ಇಲ್ಲಿ ಅಷ್ಟ್ರಲ್ಲಾಗಲಿ ಏನಾಗಿರ್ತೈತೆ, ಸುಜಾತ ಅನ್ನೋಳು ಬಿಜೆಪಿ ಕಾರ್ಯಕರ್ತೆ ಅನ್ನೋದನ್ನ ಒಂದು ಪಿಕ್ಚರೈಸ್ ಆಗತ್ತೆ ಅಷ್ಟ್ರಲ್ಲಿನೆ. ಈ ಯಾವಾಗ ಬಿಜೆಪಿ ಕಾರ್ಯಕರ್ತೆ ಅನ್ನೋದನ್ನ ಪಿಕ್ಚರೈಸ್ ಆಗತ್ತೆ ಆವಾಗ ಒಂದು ಮಹಿಳೆಯ ಮಾನವನ್ನ ಮುಂದಿಟ್ಟುಕೊಂಡು 2 ಪಕ್ಷಗಳು ಹೋರಾಟಕ್ಕೆ ನಿಲ್ತಾವ. ಅವಾಗ ಮಹಿಳೆಯ ಮಾನದ ಬಗ್ಗೆ ಯಾರಿಗೂ ಇವತ್ತಿನ ತನಕನೂ ಅದನ್ನ ಮಾಡಬಹುದು ಮಾಡಬಾರದಾಗಿತ್ತು. ಆಮೇಲೆ ದಲಿತ ಅನ್ನೋದನ್ನಾಗ್ಲಿ, ಅವಳು ದಲಿತ ಅನ್ನೋ ಕಾರಣಕ್ಕೆ ಇದೆಲ್ಲ ನಡೀತಾ ಅನ್ನೋದು ಒಂದಿಷ್ಟು ಇದೆ. ಅದನ್ನ ತನಿಖೆಯಿಂದನೇ ಗೊತ್ತಾಗ್ಬೇಕಾಗತ್ತೆ. ಯಾಕಂತಂದ್ರೆ ಓರ್ವ ದಲಿತ ಮಹಿಳೆಯನ್ನ ಅರೆಬೆತ್ತಲೆಯಾಗಿ ತೋರಿಸಿದ್ದು ಟಾಮ್ ಮಾಡುವ ಅವಶ್ಯಕತೆ ಯಾರೆಲ್ಲಗ ಇತ್ತು, ಅದರಿಂದ ರಾಜಕೀಯ ಪ್ರಯೋಜನ ಯಾರು ಪಡಿಬೇಕಾಗಿತ್ತು ಅನ್ನೋದನ್ನ ಈಗ ಪೊಲೀಸರು ತನಿಖೆ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲಾ ವಿಷಯಗಳ ನಡೆದ ನಂತರ ಇಲ್ಲಿ 2 ವಿಷಯಗಳನ್ನ ಮತ್ತೆ ಮಂಜುಳಾ ಮೇಡಮ್ ನಾವು ಅಂದ್ರ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಯಾವ ಸುಜಾತ ಅಂತ ಏನಿದ್ದಾಳೆ, ಆ ಏನು ಹಂಡಿ ಅಂತ ಏನಿದ್ದಾಳೆ, ಅವಳಿಗೆ ಈಗಾಗಲೇ ಅಂದ್ರೆ ಇವರು 2 ಆದ್ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತ ಪ್ರಕರಣ ಸೇರಿ 3 ಪ್ರಕರಣಗಳು ಈ 5-6 ದಿನದಲ್ಲಿ ನಡೀತದೆ. ಆದ್ರೆ ಅರೆಸ್ಟ್ ಮಾಡಿದ 4 ದಿನದ ನಂತರ ಇದು 6 ಮತ್ತು 7 ಸೆಕೆಂಡ್ ಏನು ವಿಡಿಯೋ ವೈರಲ್ ಆಗತ್ತೆ. ಈ ಸ್ಪ್ಯಾಮ್ ಅಲ್ಲಿ ಓರ್ವ ಬಿಜೆಪಿಯ ಮುಖಂಡ ಇನ್ಸ್ಪೆಕ್ಟರ್ ಫೋನ್ ಮಾಡಿದ, ಇನ್ನುಳಿದವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ. ಅದಾದ ನಂತರ ಇದು ವಿಡಿಯೋ ವೈರಲ್ ಆತು ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರೇ ಕಾರಣ ಅಂತ ಅನ್ನೋದನ್ನ ರಜತ್ ಉಳ್ಳಾಗಡ್ಡಿ ಮಠ ಅಂತ ಏನು ಕಾಂಗ್ರೆಸ್ ಮುಖಂಡ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಡಿಯೋ ಶೂಟಿಂಗ್ ಆಗಿ ವಿಡಿಯೋ ವೈರಲ್ ಆಗುವ ಈ 3 ದಿನ ಏನಿತ್ತಲ್ಲ ಅದು ಆಕ್ಚುಲಿ ತನಿಖೆ ಆಗ್ಬೇಕಾಗಿರೋದು. ಈ 3 ದಿನದಲ್ಲಿ ಮಹಿಳೆಯ ಮಾನವನ್ನ ಯಾವ ರಾಜಕಾರಣಿಗಳು ಯಾವ ತರದಲ್ಲಿ ಪ್ರಯೋಜನ ಮಾಡ್ಬೇಕಂತ ಏನು ವಿಚಾರಣೆ ಮಾಡಿಕೊಂಡ್ರ, ತಮಗ್ ತಾವೇ ಅನ್ಕೊಂಡ್ರ, ಆ ದಲಿತ ಮಹಿಳೆಯ ಮಾನವನ್ನ ತೆಗೆದರ ಬಗ್ಗೆ ಮತ್ತು ಆಕೆಯ ಹಿಂದಿನ ಘಟನಾವಳಿಗಳನ್ನ ಯೋಚನೆ ಮಾಡದೇನೆ ಇಂಥದೊಂದು ಹೋರಾಟಕ್ಕೆ ಬಿಜೆಪಿ ಅವರು ಇಳಿದ್ರ ಅನ್ನೋದನ್ನ ಒಂದು ಇಲ್ಲಿ ನೋಡ್ಬೇಕಾಗತ್ತೆ. ಈ ಸಿಮಿಲರ್ ಟೈಮ್ ಅಲ್ಲಿ 2023 ಮತ್ತೆ ನವೆಂಬರ್ 19 ಬಹುಶಃ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಓರ್ವ ಏನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಬ್ಬ ರಾಜ್ಯ ಸಂಚಾಲಕ ಇರ್ತಾನೆ, ಮೊಹಿತೆ ಅನ್ನೋರು, ಅಂದ್ರೆ ತುಕಾರಾಮ್ ಮೊಹಿತೆ ಅಂತೆ, ಧಾರವಾಡ ತಾಲೂಕಿನ ತಡಕೋಡು ಗ್ರಾಮದವರು. ಅವರನ್ನ ಈ ಹನಿ ಟ್ರ್ಯಾಪ್ ಮೂಲಕ ಇದೇ ಸುಜಾತ ಉಂಡಿ ಮತ್ತೆ ಅದರ್ಸ್ ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಅವನನ್ನ ಸತ್ತೂರ್ನಿಂದ ಕಿಡ್ನಾಪ್ ಮಾಡ್ತಾರೆ. ತದನಂತರ 3-4 ಜಿಲ್ಲೆಗಳಲ್ಲಿ ತಿರ್ಕೊಂಡು ಹೋಗಿ ಅವನಿಂದ ಹಣವನ್ನ ಪಡೆದು 1,84,000 ರೂಪಾಯಿ ಅಂದ್ರೆ 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ. ಕೊನೆಗೆ 1,84,000 ರೂಪಾಯಿ ಪಡೆದು ಲಾಸ್ಟ್ ಗೆ ಅವನನ್ನ ಗದಗ ಜಿಲ್ಲೆಯ ಕೊಣ್ಣೂರಿನ ಬ್ರಿಡ್ಜ್ ನಂತಕ ಅವನದೇ ಕಾರಲ್ಲಿ ಅವನನ್ನ ಕಿಡ್ನಾಪ್ ಮಾಡಿರ್ತಾರೆ. ಅದಾದ ನಂತರ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತೆ. ಈ ಸಂದರ್ಭದಲ್ಲಿ
ಮಂಜುಳಾ ಮೇಡಮ್ ಒಂದಿಷ್ಟನ್ನ ಗಮನ ಹರಿಸ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಈ ಕೊಣ್ಣೂರಲ್ಲಿ ಏನು ಬಿಟ್ಟು ಹೋದ ಮಹಿಳೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಪೊಲೀಸರು ಸುಮಾರು 15 ದಿನ ಪರದಾಟ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಆರೋಪಿಗಳು ಅರೆಸ್ಟ್ ಆದ ನಂತರ ಪ್ರಮುಖವಾಗಿರುವಂತ ಮಹಿಳೆ ಯಾರು ಅನ್ನೋದನ್ನ ಗೊತ್ತೇ ಆಗಿರುವುದಿಲ್ಲ. ಆದ್ರೆ ಅದನ್ನ ಹೈಡ್ ಇಟ್ಟಿರ್ತಾರೆ. ಆದ್ರೆ ಅವತ್ತಿನ ಏನು ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ಏನು ಸಂಗಮೇಶ್ ದಿಡಿನಾಳ ಮತ್ತೆ ASI ತಮ್ಮಾಜಿ ತಲವಾಯಿ ಅಂತಿದ್ದಾರೆ, ಅವರೆಲ್ಲರೂ ಚಾಕಚಕ್ಯತೆಯಿಂದ ಅವಳೇ ಅನ್ನೋದನ್ನ ಕಂಡುಹಿಡಿತಾರೆ, ಅವಳನ್ನ ಅರೆಸ್ಟ್ ಮಾಡ್ತಾರೆ, ಮತ್ತೆ ಜೈಲಿಗೆ ಕೂಡ ಹಾಕ್ತಾರೆ. ಆ ಸಂದರ್ಭದಲ್ಲಿ ಏನು ಘಟನಾವಳಿಗಳು ನಡೆದಿದ್ದು ಆ ಎಲ್ಲಾ ವಿಡಿಯೋಗಳು ಇವಳದೇ ಮೊಬೈಲ್ ನಲ್ಲಿ ಇದ್ದುವ ಅಥವಾ ಉದ್ದೇಶಪೂರ್ವಕವಾಗಿ ಈ ಸಮಯದಲ್ಲಿ ಬೇರೆಯವರು ಅದನ್ನ ವೈರಲ್ ಮಾಡಿದ್ರ, ಇವೆರಡೂನು ನೋಡಿದಾಗ ಒಟ್ಟಾರೆ ಭಾರತೀಯ ಜನತಾ ಪಕ್ಷವಾಗ್ಲಿ ಕಾಂಗ್ರೆಸ್ ಆಗ್ಲಿ ಇಬ್ರು ಕೂಡ ಮಹಿಳೆಯ ಮಾನವನ್ನ ತಮ್ಮ ರಾಜಕೀಯಕ್ಕೆ ಹೇಗೆಲ್ಲ ಬಳಸ್ಕೋಬಹುದು ಅನ್ನೋದಕ್ಕೆ ಇದು ಈ ಹುಬ್ಬಳ್ಳಿಯ ಏನೋ ಒಂದು ವಿವಸ್ತ್ರ ಪ್ರಕರಣ ಇದೆ, ಅದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ರಾಜಕೀಯ ಮುಖಂಡರು ಯಾವೆಲ್ಲ ಹಂತಕ್ಕೆ ಇಳಿಬಹುದು ಅನ್ನೋದಕ್ಕೂ ಕೂಡ ಇದು ಉದಾಹರಣೆ ಅಂತ ಹೇಳ್ಬೋದು. ಮಂಜುಳಾ ಮೇಡಮ್, ಖಂಡಿತವಾಗ್ಲೂ ಧನ್ಯವಾದ ಮೆಹಬೂಬ್ ಮುನ್ನವಳ್ಳಿ ಅವರೇ. ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಜೊತೆಗೆ ಏನೇನ್ ನಡೆದಿದೆ ಈ ತನಕ ಅದು ಸಂಪೂರ್ಣವಾದ ವಿವರವನ್ನ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.